ಇನ್ನು ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ನಟಿ ನಿರ್ಮಾಪಕಿ ಪ್ರಿಯಾ ಹಾಸನ್ ತೆರೆಗೇಟ್ ಕೊಟ್ಟಿದ್ದಾರೆ. ಸುಪ್ರೀಂನಿಂದ ದರ್ಶನ್ ಬೇಲ್ ರದ್ದಾಗಿ ಗ್ಯಾಂಗ್ ಅಂದರಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಇದು. ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಿಕ್ಕಿದೆ. ಕಾನೂನಿನ ಮುಂದೆ ಸಮಾನರು, ಎಲ್ಲರೂ ಸಮಾನರು ಅಂತ ಮತ್ತೆ ಪ್ರೂವ್ ಆಗಿದೆ. ಜೊತೆಗೆ ರಮ್ಯಾಗೂ ಫ್ಯಾನ್ಸ್ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರು. ರಮ್ಯಾ ಅವರ ಧೈರ್ಯ ಮೆಚ್ಚಬೇಕು, ಹೆಮ್ಮೆ ಇದೆ ಅಂತ ರಮ್ಯಾ ಇಟ್ಟ ಹೆಜ್ಜೆ ಕುರಿತಂತೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಪ್ರಿಯಾ ಹಾಸನ್. ಅವ್ರ ಬಗ್ಗೆ ಈಗಾಗಲೇ ನಾನು ಮಾತಾಡಿದ್ದೀನಿ. ಬಟ್ ಏನಾಗಿದೆ, ಕೆಲವೊಂದು ಸಮಯ ಸಂದರ್ಭ ಅವರು ತಪ್ಪು ಮಾಡಿರೋದು ನಿಜ ಆಗಿದೆ, ಅದು ಪ್ರೂವ್ ಆಗಿದೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ಗಾದೆ ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತ. ಸೊ ಹಾಗಾಗಿ ಕಾನೂನನ್ನು ನಾವು ಯಾರೂ ಕೈಗೆ ತೊಗೊಳಕ್ಕಾಗಲ್ಲ. ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಇಲ್ಲಾಂದರೆ ನಮ್ಮ ಸಮಾಜಕ್ಕೆ ನಾವೇನು ಮೆಸೇಜ್ ಹೇಳ್ದಂಗೆ ಆಗುತ್ತೆ ಹೇಳಿ. ನಮ್ಮ ಸಮಾಜದಲ್ಲಿ ಕಾನೂನು ಬಗ್ಗೆ ಒಂದು ಭಯನೇ ಹೋಗ್ಬಿಡುತ್ತೆ. ನಾನು ದರ್ಶನ್ ಫ್ಯಾನ್ಸ್ ಕೇಳೋದು ಇಷ್ಟೇ, ಬೇರೆಯವ್ರಿಗೆ ಬ್ಯಾಡ್ ಮೆಸೇಜಸ್ ಮಾಡ್ತಾಯಿದ್ರು. ಇವಾಗ ರಮ್ಯಾ ಅವ್ರು ಸಹ ಮಾತಾಡಿದ್ರು, ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ. ಪವಿತ್ರ ಅವ್ರ ಬಗ್ಗೆ ಬ್ಯಾಡ್ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಅವ್ರು ಈ ಡಿಸಿಷನ್ ತೊಗೊಂಡು ಈ ಮಟ್ಟದ ಲೆವೆಲ್ಗೆ ಕ್ಲಾಶ್ ಆಗೋಯ್ತದು. ಆವಾಗ ಅವರು ದರ್ಶನ್ ಅವ್ರ ಅಭಿಮಾನಿಗಳ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಯಾರ ಬಗ್ಗೆನೂ ಅವ್ರು ಯೋಚನೆ ಮಾಡಲಿಲ್ಲ. ಬರೀ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಆ ತಪ್ಪು ಮಾತ್ರ ಕಾಣಿಸ್ತಾ ಇತ್ತು. ಅದನ್ನು ಅವ್ರು ಬೇರೆ ರೀತಿನೇ ಟ್ಯಾಕಲ್ ಮಾಡ್ಬೋದಿತ್ತು. ಅವರಿರೋ ಅಂಥ ಒಂದು ಸ್ಟೇಟಸ್ಗೆ ಅವರು ತಪ್ಪು ಮಾಡಿದ್ರು. ಯಾಕಂದರೆ ಬದುಕು ಎಲ್ಲರಿಗೂ ಒಂದೇ ಬದುಕು, ಒಂದೇ ಜೀವನ. ಆ ಜೀವನನ ನೀವು ನಿಮ್ಮ ಸುತ್ತ ಇರೋ ಅಂಥ ಜನಗಳ ಜೊತೆಲಿ, ನಿಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗೆ ಪ್ರಾಮುಖ್ಯತೆ ಕೊಡಿ. ದರ್ಶನ್ ಹಿಂದೆ ಹೋದರೆ ನಿಮ್ಗೇನು ಸಿಕ್ಕಲ್ಲ ರೀ.